everyone, welcome back to my channel. This is Neha Sultana Narayanpet, and I know many of you appeared for the TET exam today, the teacher eligibility test, and you are waiting to cross-check your responses. So in this video, I'll be taking you through the Kannada paper and sharing the correct answers along with the answers for all the major sections of the CURTET exam. So let's begin with this passage here. ಸೂಚನೆ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಹಿಯರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯ ರಚನೆಗೆ ಪ್ರಾರಂಭಿಸಿದರು. 1910ರಿಂದ 11ರ ಸುಮಾರಿನಲ್ಲಿ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೆದರು. ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ. ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆಯೇ ಜನಪ್ರಿಯವಾಗಿದೆ. 1920ರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಇದು ಮಾಸ್ತಿಯವರ ಮೊದಲ ಪುಸ್ತಕವಷ್ಟೇ ಅಲ್ಲ, ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕವೂ ಹೌದು. ಮಾಸ್ತಿಯವರ ಸುಮಾರು 90 ಕಥೆಗಳು 14 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಅವರು ಕನ್ನಡದ ಮೊದಲ ಕಥೆಗಾರರಲ್ಲ, ಆದರೆ ಅವರಷ್ಟು ಉತ್ತಮ ಕಥೆಗಳನ್ನು ಕನ್ನಡದಲ್ಲಿ ಬರೆದವರು ವಿರಳ. ಕಥೆಗಳಿಗೂ ಮಾಸ್ತಿಯವರಿಗೂ ವಿನಾ ಸಂಬಂಧ. ಕನ್ನಡ ಕಥಾ ಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಎಂಬ ಹೇಳಿಕೆಗಳು ಇದಕ್ಕೆ ಸಾಕ್ಷಿ. ಅವರ ಕಥೆಗಳಲ್ಲಿ ಕಥಾ ಸಾಹಿತ್ಯದ ಅತ್ಯುತ್ತಮ ಅಂಶಗಳಿವೆ. ನಿಜಗಲ್ಲಿನ ರಾಣಿ ಒಂದು ಹಳೆಯ ಕಥೆ, ಕಾಮನ ಹಬ್ಬದ ಒಂದು ಕಥೆ, ಮೊಸರಿನ ಮಂಗಮ್ಮ, ಜೋಗ್ಯೂರ ಅಂಜಪ್ಪನ ಕೋಳಿ ಕಥೆ, ವೆಂಕಟೇಶಾಮಿಯ ಪ್ರಣಯ, ಕಾಲ್ಮಡಿಯ ಕೋಣ ಮೊದಲಾದವು ಶ್ರೇಷ್ಠ ಕಥೆಗಳಾಗಿವೆ. ಮಾಸ್ತಿಯವರ ಸಣ್ಣ ಕಥೆಗಳ ಭಾಷೆ, ನಿರೂಪಣೆ ಶೈಲಿ ಸರಳ, ಜೀವನದ ಅನುಭವ ನಿಚ್ಚಳ. ಕಥೆಯ ನಿರೂಪಣೆಗೆ ಅವರದೇ ಆದ ವಿಧಾನವಿದೆ. ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಸುಬ್ಬಣ್ಣ ಎಂಬ ನಿಳಗತೆ ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುವಂಥದ್ದು. ಇದು ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಜರ್ಮನ್ ಭಾಷೆಗಳಿಗೂ ಅನುವಾದವಾಗಿದೆ. ಕುರುಡರಿಗಾಗಿ ಬ್ರೈಲ್ ಆವೃತ್ತಿಯೂ ಸಿದ್ಧವಾಗಿದೆ. ಹಲವು ಪುನರ್ಮುದ್ರಣ ಕಂಡಿರುವ ಜನಪ್ರಿಯ ಗ್ರಂಥವಾಗಿದೆ. ಮಾಸ್ತಿಯವರ ಕಥೆಗಳ ವಸ್ತು, ಪಾತ್ರ, ಘಟನೆ, ಅನುಭವ, ವಿನ್ಯಾಸಗಳ ಕ್ಷೇತ್ರ ವಿಶಾಲವಾಗಿದೆ. ವಿವಿಧ ಮುಖಗಳಿಂದ ಕೂಡಿದೆ. ಅವರ ಕಥಾ ನಿರೂಪಣೆ ಅನುಕರಣೀಯವಾದುದು. ಅವರಿಗೆ ಕಥಾ ನಿರೂಪಣೆ ಮುಖ್ಯ, ಘಟನೆಯಲ್ಲ. ಮನುಷ್ಯ ಸ್ವಭಾವ ಮುಖ್ಯ, ತಂತ್ರವಲ್ಲ. 1968ರಲ್ಲಿ ಮಾಸ್ತಿಯವರ ಸಣ್ಣ ಕಥೆಗಳು ಸಣ್ಣ ಕಥೆಗಳು 12-13ರ ಸಂಯುಕ್ತ ಸಂಪುಟ ಗ್ರಂಥಕ್ಕೆ ದೆಹಲಿ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆಯಿತು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾರ್ವಜನಿಕರು ಅವರನ್ನು ಸನ್ಮಾನಿಸಿದರು. ಸಣ್ಣ ಕಥೆಗಳು 2ನೇ ಸಂಪುಟ ಗುರದಕ್ಷಿಣೆ ಎಂಬ ಹೆಸರಿನಲ್ಲಿ ತಮಿಳು ಭಾಷೆಗೆ ಭಾಷಾಂತರವಾಗಿದೆ. ಸೊ ಹಿಯರ್ ಇಸ್ ದ ಫಸ್ಟ್ ಕ್ವೆಶನ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕಥೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ರಂಗನ ಮದುವೆ. ಸೆಕೆಂಡ್ ಕ್ವೆಶನ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿಯವರು ಬರೆದ ಸುಬ್ಬಣ್ಣ ನಿಳಗತೆಯು ಹೊಂದಿರುವ ಕಥಾ ವಿಷಯ ಸಂಗೀತಗಾರನ ಜೀವನ. ಫೋರ್ತ್ ಕ್ವೆಶನ್. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ದಿ ಕರೆಕ್ಟ್ ಆನ್ಸರ್ ಇಸ್ ದ ಫೋರ್ತ್ ಒನ್, ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ 1920. ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಚುಟುಕ ಬ್ರಹ್ಮ. ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಣ್ ಸಂಧಿ. ಅಗೇನ್ ವಿ ಹ್ಯಾವ್ ಹಿಯರ್ ದ ಸೂಚನೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಚಿತ್ತದೆಳೆಯಾಳದಲ್ಲಿ ಗತ ಅನುಭವದ ಬಿತ್ತಗಳ ಮೊಳೆಸಿ ನೆನಪಿನ ಫಸಲ ತೂಗಿದೆ ಮಳೆ. ಮತ್ತೆ ಬರಬಾರದೆ ಹಿಗ್ಗೆರೆದ ಹಳೆಗಾಲ
ಹಳಗಾಲ ಎಂದು ಹಪಹಪಿಸುವ ತೆರದಿ ಕಾಡಿದೆ ಮಳೆ. ಒಂದೊಂದು ದೃಶ್ಯವನ್ನು ನೀಲಿಸಿ ಕಣ್ಣಿನ ಮುಂದೆ ಸಂದ ಆನಂದವನ್ನು ಮರುಕಳಿಸಿದೆ ಮಳೆ. ಮುಂಬಾಳು ಪಯಣವನ್ನು ಸಹ್ಯಗೊಳಿಸಲಿಕ್ಕೆಂದೇ ಸಿಹಿ ನೆನಪ ಬುತ್ತಿಯನ್ನು ಅಣಿಗೊಳಿಸಿದೆ ಮಳೆ. ಯಾವುದೋ ರೂಪ ಸುಸ್ವರಾಲಾಪ ಸವಿ ಸರಸ ಸಲ್ಲಪಗಳ ಮೈ ತಳಿಸಿದೆ ಮಳೆ. ಜೀವಳವನೆ ಕಲಕಿ ಮಧುರ ನೋವಿನಿಂದ ಭಾವವೇಗ ಬೆಳೆಸಿದ ಮಳೆ. ಎದೆಬೀಗಿದ ಬಂಧಗಳ ಮುಗಿದ ಸಂಬಂಧಗಳ ಮರೆತೆನೆಂದರೂ ಮರೆಯಗೊಡದಿದೆ ಮಳೆ. ಬೆಸೆದೊಲವ ಅಂಚುಗಳ ಕಿತ್ತೆಸೆದ ಸಂಚುಗಳ ಬೇಡವೆಂದರೂ ಮರೆಸಿ ಜಡಿದಿದೆ ಮಳೆ. ಸುಖದುಃಖ ಲಾಳಿಗಳ ಬಾಳ ಮಗ್ಗದೊಳಿಳಿಸಿ ಹಳಹಳಿಕೆ ಅರಿವೆಯನು ನೆಯದಿದೆ ಮಳೆ. ಎಂದೋ ಭೂಗತಿಸಿರುವ ಕೆಳೆಯ ಪಳೆಯುಳಿಕೆಯನ್ನು ಸಪ್ರಾಣಿಸುತ್ತ ಒಂದೇ ಸಮ ಹೊಯ್ದಿದೆ ಮಳೆ. So again we have here we have a ninth question. ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ. Okay, in the second line itself there's a word male. So these three options are not applicable for this ninth question. And the 10th question is ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ. ಮತ್ತೆ ಬರಬಾರದೆ ಹಿಗ್ಗೇರದ ಹಳಗಾಲ. that is fourth option. 12th question is ಮಳೆಯು ಮರೆಯಗೂಡದಿರುವುದು ಬಂದ ಸಂಬಂಧಗಳನ್ನು. Okay, so third option is the correct answer. ಮಳೆಯು ಜೀವಾಳವನ್ನು ಕಲಕಿದೆ. So second option is the correct answer. ಸುಖ ದುಃಖ ಎನ್ನುವುದು ಪಯಣ ಪದದ ತತ್ಸಮ ರೂಪ ಪ್ರಯಾಣ. ಅನುನಾಸಿಕವಲ್ಲದ ಅಕ್ಷರ ಜ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಮೇಲ್ವಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ. ವೃದ್ಧಿ ಸಂಧಿಗೆ ಉದಾಹರಣೆ ಜ್ಞಾನೇಶ್ವರ. these are the option. ವೃದ್ಧಿ ಸಂಧಿಗೆ ಉದಾಹರಣೆ is the correct answer is second option, that is Asteshwarya. Sorry if I pronounced incorrectly. And the 20th question is ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ, that is ರಾಮನ. Question number 21. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮ. ಮಾತೃಭಾಷಾ ಕಲಿಕೆಯು is the correct answer is the third option, that is ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. 23rd question. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. Question number 24. ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ, that is ಭಾಷಾ ಶಿಕ್ಷಕ is the correct answer. Option number 3rd. ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ರೇಡಿಯೋ ಧ್ವನಿ ಸುರುಳಿ. Question number 26. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು is the correct answer, that is option number 3rd. ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. So here the correct answer is ನಕಲು ಮಾಡುವ ಸಾಧ್ಯತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. So the correct answer is the third option, ವಿವರಿಸಿ ಬರೆಯುವ ಪರೀಕ್ಷೆ. ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ.
ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. CCE ಇದರ ವಿಸ್ತೃತ ರೂಪ, ನಿರಂತರ ವ್ಯಾಪಕ ಮೌಲ್ಯಮಾಪನ. Okay, so that's it for Kannada paper, and in the next video I'll make on English subject, that is part 2, language subject. Okay, so if you have any queries regarding the answers, or if you feel the answers are incorrect, then let me know in the comment section. Okay, see you in the next video. Bye.